ಕಾಂಗ್ರೆಸ್ ಮೇಲೆ ನನ್ನ ಲಾಯಲ್ಟಿ ಬಗ್ಗೆ ಯಾರಾದ್ರಿಗೂ ಅನುಮಾನ ಇದೆಯಾ ಅಂಥವರಿಗೆ ನಂತನ ಏನು ಅನ್ನೋದು ಗೊತ್ತಿಲ್ಲ. ದೂರು ಕೊಟ್ಟ ಸ್ವಪಕ್ಷೀಯ ನಾಯಕರಿಗೆ ಡಿಕೆ ಟಾಂಗ್. ಕಾಂಗ್ರೆಸ್ ಮೇಲೆ ನನ್ನ ಲಾಯಲ್ಟಿ ಬಗ್ಗೆ ಯಾರಿಗಾದ್ರೂ ಅನುಮಾನವಿದೆಯಾ ಅಂಥವರಿಗೆ ನನ್ನ ತನ ಏನು ಅನ್ನೋದು ಗೊತ್ತಿಲ್ಲ. ದೂರು ಕೊಟ್ಟ ಸ್ವಪಕ್ಷೀಯ ನಾಯಕರಿಗೆ ಟಾಂಗ್ ಕೊಟ್ಟಿರುವಂತಹ ಡಿಕೆ. ಮಹಾ ಸಿಎಂ ವಿಲಾಸ್ ದೇಶ್ಮುಖ್ ಸರ್ಕಾರ ಪತನವಾಗಿತ್ತು. ಆಗ 100 ಜನ MLAಗಳನ್ನ ತಂದು ಕೂಡಿ ಹಾಕಿದ್ದೆ, ಜಿಂಕೆ ಮಾಂಸ ಹಂಚಿದ್ದೆ ಅಂತ ಹೇಳಿ ದೊಡ್ಡ ನ್ಯೂಸ್ ಆಗಿತ್ತು. ನ್ಯೂಸ್ ಮಾಡಿದ್ರಿ. ಆಗ ನಾನು ಇದ್ದಂತಹ ಹೋಟೆಲ್ ಮೇಲೆ IT ರೇಡ್ ಆಯ್ತು. ಅಹಮದ್ ಪಾಟೀಲ್ ರಾಜ್ಯಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದ ವೇಳೆ ದಾಳಿ ಆಯ್ತು. ನನ್ನ ಕುಟುಂಬದ 70 ಮಂದಿಯ ಮೇಲೆ ED ದಾಳಿ ಆಯ್ತು. ನನ್ನನ್ನ ಜೈಲಿಗೆ ಹಾಕಿದ್ರು. ಡಿಕೆ ರಾಜಕೀಯ ಮುಗದೇ ಹೋಯ್ತು, ರಾಜಕಾರಣದ ಒಂದು ಜೀವನ ಅಂತ ಹೇಳ್ತಾ ಇದ್ರು. ಬಹಳ ಜನ ಖುಷಿ ಪಟ್ರು, ಇನ್ನು ಹಲವರು ಜನ ನೋವು ಪಟ್ರು. ಆದ್ರೆ ಖರ್ಗೆ ಸೋನಿಯಾ ಗಾಂಧಿ ಅವರು ನನಗೆ ಈ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇದನ್ನ ನಾನು ಮರೆಯಕ್ಕಾಗಲ್ಲ. ರಾತ್ರಿ ಮಲಗಿದಾಗ 3 ಗಂಟೆ ಆಗುತ್ತೆ. ನನ್ನನ್ನ ಜೈಲಿಗೆ ಕಳಿಸಿದ್ರಲ್ಲ, ಆ ಕೇಸ್ ಏನಾಯ್ತು ಗೊತ್ತಿದ್ಯಾ? ಆ ಕೇಸನ್ನ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡ್ತು. 10 ಅಡಿ ವಿಸ್ತೀರ್ಣದ ಬಾತ್ರೂಮ್ನಲ್ಲಿ ನಾನು ಮಲಗುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಅವರು ಕೊಟ್ಟಂತಹ ಊಟ ಮಾಡಿ ನಾನು ಬದುಕಿದೆ. ಜೈಲು ಶಿಕ್ಷೆ ಅನುಭವಿಸಿದವರಿಗೆ ಗೊತ್ತು ಆ ದಿನಗಳಲ್ಲಿ ಏನೆಲ್ಲ ಆಗಿತ್ತು ಅಂತ ಹೇಳಿ ಹಳೆಯ ವಿಚಾರಗಳನ್ನ ಮೆಲುಕು ಹಾಕಿರುವಂತ ಡಿಕೆ ಶಿವಕುಮಾರ್. ವೀಕ್ಷಕರೇ, RSS ಒಂದೇ ಒಂದು ಗೀತೆಗೆ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ನೋಡಿ. ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಒಂದು ಹಾಡು, ಮಾತಂತ ಹೇಳೋದಿಲ್ಲ, ಹಾಡು. RSS ಗೀತೆ ಏನು ಹೇಳೋದಿಲ್ಲ, ಅದಾದ ನಂತರ ಕ್ಷಮೆ ಕೇಳಬೇಕು ಅಂತ ಸಾಕಷ್ಟು ಜನ ಕೂತ್ಕೊಂಡ್ರು. ಕ್ಷಮೆಯನ್ನ ಏನು ನಾನು ಕೇಳುವುದಿಲ್ಲ, ಅದೇನು ತಪ್ಪು ವಿಚಾರವನ್ನು ನಾನೇನು ಮಾಡಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಬಂದರು. ಆದರೆ ಇವತ್ತೇನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಡಿಕೆ ಶಿವಕುಮಾರ್ ಅವರು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು. ಕಾಂಗ್ರೆಸ್ ಮೇಲೆ ನನ್ನ ಲಾಯಲ್ಟಿ ಬಗ್ಗೆ ಯಾರಿಗಾದ್ರೂ ಅನುಮಾನ ಇದೆಯಾ ಅಂತ ಹೇಳಿ ಖಡಕ್ ಆಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂಥವರಿಗೆ ನನ್ನ ತನ್ನ ಏನು ಅನ್ನೋದು ಗೊತ್ತಿಲ್ಲ. ದೂರು ಕೊಟ್ಟ ಸ್ವಪಕ್ಷೀಯ ನಾಯಕರಿಗೆ ಡಿಕೆ ಶಿವಕುಮಾರ್ ಅವರು ಟಾಂಗನ್ನ ನೀಡಿದ್ದು. ಮಹಾ ಸಿಎಂ ವಿಲಾಸ್ ದೇಶ್ಮುಖ್ ಸರ್ಕಾರ ಪತನವಾಗಿರುವಂತಹ ಆ ಒಂದು ಸಂದರ್ಭವನ್ನ ನೆನಪಿಸಿಕೊಂಡಿದ್ದಾರೆ. ಆಗ 100 ಜನ MLAಗಳನ್ನ ತಂದು ಕೂಡಿ ಹಾಕಿದ್ದೆ, ಜಿಂಕೆ ಮಾಂಸವನ್ನ ಹಂಚಿದೆ ಅಂತ ಹೇಳಿ ದೊಡ್ಡ ನ್ಯೂಸ್ ಮಾಡಿದ್ರು. ಆಗ ನಾನು ಇದ್ದಂಥ ಹೋಟೆಲ್ ಮೇಲೆ IT ರೈಡ್ ಆಯ್ತು. ಅಹಮದ್ ಪಾಟೀಲ್ ರಾಜ್ಯಸಭೆ ಚುನಾವಣೆ ಸ್ಪರ್ಧಿಸಿದ್ದ ವೇಳೆಯಲ್ಲಿ ದಾಳಿ ಆಯಿತು. ನನ್ನ ಕುಟುಂಬದ 70 ಮಂದಿ ಮೇಲೆ IT ಮತ್ತು ED ದಾಳಿ ಮಾಡಿದ್ರು. ನನ್ನನ್ನು ಜೈಲಿಗೆ ಹಾಕಿದ್ರು. ಆ ಜೈಲಿನಲ್ಲಿ ಇರಕ್ಕಾಗ್ತಾ ಇರಲಿಲ್ಲ. ನಾನು ಜೈಲಿಗೆ ಹೋಗಿದ್ದು ನೋಡಿ ಸಾಕಷ್ಟು ಜನ ಖುಷಿ ಪಟ್ಟರು, ಸಾಕಷ್ಟು ಜನ ದುಃಖ ಪಟ್ಟರು ಅಂತ ಹೇಳಿ ದುಃಖವನ್ನು ತೋಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಏನು ಹೇಳಿದ್ರು ನೋಡ್ಕೊಂಡು ಬನ್ನಿ. ಪಾಠ ಹೇಳ್ಬೇಕಾರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಹೇಳ್ಬೇಕಾದ್ರೆ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡಿರುವಂತ ಮಾತು. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆ ಸ್ಥಾನದಲ್ಲಿ ಕೂತಿದ್ದಾರೆ. 100 ವರ್ಷ ಆಗಿದೆ. 100 ವರ್ಷ
100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಹೇಳಿ ಏನ್ ನಾನು ಪ್ರಾರಂಭ ಮಾಡಿಗಾಲೆ 70-75 ಜಾಗಗಳ ಸಿದ್ಧತೆ ಆಗಿದೆ. ನನ್ನ ಕಮಿಟ್ಮೆಂಟ್ ಇದೆಯಲ್ಲ, ಯಾರು ನನ್ನ ಕಮಿಟ್ಮೆಂಟು, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿಲಿ ನಾನ್ ಮಾಡಿರೋ ಹೋರಾಟ, ನನ್ನ ವಯಸ್ಸನ್ನ ಮಾಡ್ತಾರೆ ಹೇಳ್ತಾ ಇರೋದು, ಹಿರಿಯರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮೈ ಏಜ್ ಗ್ರೂಪ್ ಫ್ರಮ್ ದಿ ಡೇಸ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಟಿಲ್ ಟುಡೇ, ನೋ ಒನ್ ಕ್ಯಾನ್ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ರಾಷ್ಟ್ರೀಯ ನಾಯಕ, MLA-ಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸರಾವ್ ದೇಶಮುಖ್ MLA-ಗಳಿಗೆ ಅವರ ಸರ್ಕಾರ ಪತನ ಆಗುವಂತಿದ್ದಾಗ ನಮ್ಮ ರಾಷ್ಟ್ರೀಯ ನಾಯಕರುಗಳು ಹೇಳಿದ ಸಂದರ್ಭದಲ್ಲಿ 100 ಜನಕ್ಕೂ ಹೆಚ್ಚು MLA-ಗಳನ್ನ ಇಲ್ಲಿ ಕರ್ಕೊಂಡು ಕೂಡಾಕ್ದಾಗ ಹಾಗೂ ಕೂಡ ಇದೇ ತರ ಕುತಂತ್ರ, ನಾನು ಯಾವ್ದೋ ಡೀರ್ ಇದನ್ನ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಒಂದು ದೊಡ್ಡ ನ್ಯೂಸ್ ಮಾಡ್ಬಿಟ್ಟು, ಪಾಪ ಯಾವ ಡೀರು ನೋಡ್ಲಿಲ್ಲ, ಜಿಂಕೆ ಮಾಂಸ ಹಂಚ್ಬಿಟ್ಟೆ ಅಂತೇಳಿ ಆಗ ಒಂದು ದೊಡ್ಡ ನ್ಯೂಸ್ ಮಾಡಿದ್ರು. ಹಾಗೂ ಪಾಪ ಹೋಟ್ಲವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೇಡ್ ಆಯ್ತು. ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಹಾಗೂ ಕೂಡ ಸುಮಾರು 77 ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು 400 ಕೇಸ್, ಒಟ್ಟು 400 ಕೇಸ್ ಅದನ್ನ ಹಾಕಿ ಇಡಿ, CBI, ಇನ್ಕಮ್ ಟ್ಯಾಕ್ಸ್ ಏನೇನ್ ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು. ಇನ್ ದಿ ಪ್ರೋಸೆಸ್ ಇಡಿ ಕೇಸ್ ಹಾಕಿದ್ರು, ನನ್ನ ಅರೆಸ್ಟ್ ಮಾಡಿದ್ರು, ಜೈಲಲ್ಲಿದ್ದೆ, ಜೈಲಿಂದ ಹೊರಬಂದಿದ್ದೀನಿ, ಇವತ್ತು ಕೂತ್ಕೊಳ್ತಾ ಇದ್ದೀನಿ. ಬಹಳ ಜನ ಖುಷಿ ಪಟ್ರು, ಬಹಳ ಜನ ಟೀಕೆ ಮಾಡಿದ್ರು. ರಾಜಕಾರಣ DK ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ರು. ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಅವತ್ತು ಮಲಗಿಲ್ಲ, ಇವತ್ತು ಮಲಗಿಲ್ಲ. ನಿನ್ನೆ ರಾತ್ರಿ 3 ಗಂಟೆಗೆ ಮಲಗಿದ್ದ ನಾನು. 11 ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತೇಳಿ ಸಿಟಿ ರೌಂಡ್ಸ್ ಮಾಡಿ, ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ, ಮಾಧ್ಯಮದವ್ರು ಮಾಡ್ತಾ ಇದ್ರಿ, ವಿರೋಧ ಪಾರ್ಟಿಯವ್ರು ಮಾಡ್ತಾ ಇದ್ರು, ನನಗೆ ಮೆಸೇಜ್ಗಳು ಬರ್ತಾ ಇತ್ತು, ಮುಚ್ಚುವಂತ ಕೆಲಸನ ಮಾಡಿಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡಿಕೊಂಡು ನಾನು ಬಂದವನು. ಈಗ ತಿಹಾರ್ ಜೈಲ್ಗೆ ಹೋದೆ, ತಿಹಾರ್ ಜೈಲಿಂದ ಬಿಡುಗಡೆ ಆದೆ. ತಿಹಾರ್ ಜೈಲಿಂದ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ತಿಹಾರ್ ಜೈಲ್ ಕಳಿಸಿದ್ರಲ್ಲ, ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡಿದ್ದಾರ? ತಿಹಾರ್ ಜೈಲ್ ಕಳಿಸಂತ ಇಡಿ ಕೇಸು, ನನ್ನ ಅರೆಸ್ಟ್ ಮಾಡಿದಂತ ಕೇಸು ಸರ್ವೋಚ್ಚ ನ್ಯಾಯಾಲಯ ಇದು ಶಿವಕುಮಾರ್ ಮಾಡಿದ ತಪ್ಪು ಅಂತೇಳಿ ಕೇಸನ್ನ ಡಿಸ್ಮಿಸ್ ಮಾಡಿದ್ರು. ಆ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು. ಒಂದು ಕುರ್ಚಿನೂ ಇಲ್ಲದೆ ನನಗೆ ಜೈಲಲ್ಲಿ ಹತ್ತಡಿ ಬಾತ್ರೂಮ್ ಒಳಗಡೆನೆ ಇದ್ಕೊಂಡು, ನೆಲದ ಮೇಲೆ ಮಲಿಕೊಂಡು, ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು, ಯಾವ ರೀತಿ ನನ್ನ ಆಲೋಚನೆ ಇತ್ತು, ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸ್ತವ್ರು ಮಾತ್ರ ಗೊತ್ತದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.